ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಅಕ್ಕಿ ಒಂದು 8 ಅವರ್ ನೆನೆಸಿಟ್ಕೊಂಡಿದ್ದೀನಿ ನಾನು. ಉದ್ದಿನಬೇಳೆ ಅದನ್ನು ಅಷ್ಟೇ ಒಂದು 8 ಅವರ್ ನೆನೆಸ್ಕೊಂಡಿದ್ದೀನಿ. ಅವಲಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ, ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ರುಬ್ಕೊಂಬಂದಿದ್ದೀನಿ ನಾನು. ಇದನ್ನು ಬೌಲಿಗೆ ಸುರ್ಕೊಂತಿದ್ದೀನಿ. ನೋಡಿ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಅವಲಕ್ಕಿ ತಗೊಂಡಿದ್ದೆ, ಅದನ್ನು ಉದ್ದಿನಬೇಳೆ ಅವಲಕ್ಕಿ ಎರಡು ಇವಾಗ ರುಬ್ಕೊಂಬರ್ತೀನಿ. ನೋಡಿ, ನಾನು ಈ ರೀತಿ ಇಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಉದ್ದಿನಬೇಳೆ ಮತ್ತು ಅವಲಕ್ಕಿ ಬೌಲ್ಗೆ ಹಾಕೊಂಡಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ. ಈಗ ಚಳಿಗಾಲ ಅಲ್ವಾ, ಬೇಗ ಹುಳಿ ಬರೋಲ್ಲ, ಹಾಗಾಗಿ ಫ್ರಿಜ್ಜಲ್ಲಿ ಇಡೋಲ್ಲ ನಾನು, ಕೆಳಗಡೆನೇ ಇಟ್ಟಿರ್ತೀನಿ. ಇದು ಒಂದು 8 ಅವರ್ ಹೋಗಲಿ, ಆಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ರುಬ್ಬಿಟ್ಟಿದ್ದು ಈ ಥರ ಬಂದಿದೆ ನೋಡಿ. ಉಪ್ಪು ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ. ಹಿಟ್ಟು ಚಳಿಗೆ ಉಬ್ಬಿಲ್ಲ, ಹುಳಿ ಬಂದಿಲ್ಲ, ಹಂಗಾಗಿ ಸೋಡಾ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಇದನ್ನು. ಒಂದು ಸ್ಪೂನ್ ಎಣ್ಣೆನ ಈ ಥರ ಇದಕ್ಕೆ ಹಚ್ಕೊಳ್ಳಿ. ಇಡ್ಲಿ ಪಾತ್ರೆ ಇಟ್ಕೊಂಡು ನೀರು ಬಿಸಿ ಇಟ್ಕೊಂಡಿದ್ದೀನಿ, ನಾನು ಇದರೊಳಗೆ ಇಟ್ಕೊತಾ ಇದ್ದೀನಿ. ಈಗ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಇಡ್ಲಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೇಮ್ ಇದೇ ಥರ ಈ ಪಾತ್ರೆಗೂ ಎಣ್ಣೆ ಹಚ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು 15 ನಿಮಿಷ ಬೇಯಿಸ್ತೀನಿ. ನೋಡಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ, ನಾನು ಶೇಂಗಾ ಹಾಕ್ಕೊತಾ ಇದ್ದೀನಿ ಚಟ್ನಿಗೆ. ಶೇಂಗಾ ಆಗಿದೆ, ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ, ಆಮೇಲೆ ಸಿಪ್ಪೆ ತೆಗಿತೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ. ಚಟ್ನಿಗೆ ಸಿಪ್ಪೆ ತಗೊಂಬಂದಿದ್ದೀನಿ, ಶೇಂಗಾ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಸ್ವಲ್ಪ ಹುರ್ಗಡ್ಲೆ, 1 ಇಂಚು ಶುಂಠಿ, ಬೆಳ್ಳುಳ್ಳಿ 3, ಒಂದು ಸಣ್ಣದು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಕರಿಬೇವು, ಗೋಲಿಗಾದ್ರದ್ದು ಅಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಿದ್ದೀನಿ. ಇಷ್ಟು ನೀರು ಸೇರಿಸ್ಕೊಂಡು ನಾನು ರುಬ್ಕೊಂಬರ್ತೀನಿ. ನೋಡಿ, ಚಟ್ನಿ ರೆಡಿ ಆಯಿತು, ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಒಬ್ಬರೇ ಸೈಡ್ಗೆ ಇಟ್ಕೊತೀನಿ. ಇಡ್ಲಿ ಚೆನ್ನಾಗಿ ಬೆಂದಿದೆ, ಅಂಟುತ್ತಾ ಇಲ್ಲ ಕೈಗೆ. ಇದನ್ನ ಇವಾಗ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ತಣ್ಣಗೆ ಹಾಕ್ಬಿಟ್ಟಿದೆ ಇದನ್ನು. ನೋಡಿ, ಎಷ್ಟು ಮೃದುವಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ಈಸಿಯಾಗಿ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಟೊಮೊಟೊ, ಈರುಳ್ಳಿ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊತಿದ್ದೀನಿ. ಬೇಳೆ ಹಾಕ್ಕೊಂಡಿದ್ದೀನಿ.
ಇದನ್ನ ಇವಾಗ ಹಾಕ್ಕೊತ ಇದ್ದೀನಿ ಸಾಂಬಾರು ಮಾಡ್ಕೊಳಕ್ಕೆ. ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ, ಸ್ವಲ್ಪ ಅರಿಶಿನ. ಒಂದು 3 ಸೀಟಿ ಬರಲಿ. ಇದು 3 ಸೀಟಿ ಕೂಗಿಸಿದೆ, ತಣ್ಣಗಾಗಿದೆ. ಓಪನ್ ಮಾಡ್ತಿದ್ದೀನಿ. ನೋಡಿ ಚೆನ್ನಾಗಿ ಬೆಂದೋಗಿದೆ. ನೋಡಿ ಇದು ಈ ಥರದ್ದೊಂದು ಕೋಲ್ ತಗೊಂಡು ಮಸಿಯಾಗಿ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆಗಿದೆ. ನಾನು ಸಾಸಿವೆ ಹಾಕ್ಕೊತಿದ್ದೀನಿ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊತ ಇದ್ದೀನಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು. ನೋಡಿ ಇದಾಗಿದೆ. ನಾನು ಚಟ್ನಿಗೆ ಹಾಕ್ಕೊತೀನಿ ಈಗ. ಇದೇ ಬಾಣಲಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇದರೊಳಗೆ ಹಾಕ್ಕೊತ ಇದ್ದೀನಿ. ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಬರಲಿ ಇದು. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತ ಇದ್ದೀನಿ. ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ ನಾನು ಉಪ್ಪು ಸೇರಿಸ್ಕೊತ ಇದ್ದೀನಿ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತಿದ್ದೀನಿ.